ತುಂಬ ಶಕ್ತಿಶಾಲಿ ದಿನ. ಆದ್ದರಿಂದ ಈ ದಿನ ನೆನಪಿಟ್ಟುಕೊಂಡು ಈ 2 ವಸ್ತುಗಳನ್ನು ಮನೆಗೆ ತಂದರೆ ಸಾಕು. ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಬರುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ. ಶಿವನ ಅನುಗ್ರಹವು ಲಭಿಸುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಈ ದಿನ ಈ ವಸ್ತುಗಳನ್ನು ಖರೀದಿಸಿದರೆ ಸಾಕು, ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ. ಆದ್ದರಿಂದ ಈ ದಿನ ನೀವು ಈ ವಸ್ತುಗಳನ್ನು ಖಂಡಿತವಾಗಿ ಖರೀದಿಸಿ. ಈ ವಸ್ತುಗಳು ಅತ್ಯಂತ ಪವಿತ್ರವಾದವು, ತುಂಬ ಶಕ್ತಿಶಾಲಿ, ದೇವಿಗೆ ತುಂಬ ಪ್ರಿಯವಾದವು. ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸೋದ್ರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮತ್ತು ನಿಮ್ಮ ಕಷ್ಟಗಳು ದೂರವಾಗುತ್ತವೆ. ಈ ವಸ್ತುಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತವೆ. ಆದ್ದರಿಂದ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತನ್ನಿ. ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು, ಯಾವ ವಸ್ತುಗಳನ್ನು ಖರೀದಿಸಿದರೆ ಧನಲಾಭವಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಒಂದು ಚೊಂಬು ನೀರು ತೆಗೆದುಕೊಂಡು ಆ ನೀರಿನಲ್ಲಿ ಚಿಟಿಕೆ ಅರಿಶಿನ ಬೆರೆಸಿ ನಿಮಗೆ ಹತ್ತಿರವಿರುವ ಅರಳಿ ಮರದ ಬಳಿಗೆ ಹೋಗಿ ಅರಳಿ ಮರಕ್ಕೆ ಈ ನೀರನ್ನು ಅರ್ಪಿಸಿ ಅರಳಿ ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿದರೆ ಜಾತಕದಲ್ಲಿರುವ ಗ್ರಹದೋಷಗಳು ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ಹಣದ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಆದ್ದರಿಂದ ಜಾತಕ ದೋಷಗಳು ನಿವಾರಣೆಯಾಗಬೇಕಾದರೆ ಇಂದು ಅರಳಿ ಮರಕ್ಕೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ. ಇನ್ನು ಈ ದಿನ 2 ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಸಾಕು. 4 ದಿಕ್ಕುಗಳಿಂದ ಹಣ ಹರಿದು ಬರುತ್ತದೆ. ಪೀಳಿಗೆಯಿಂದ ಪೀಳಿಗೆಗೆ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂದು ನೀವು ಏನು ಮಾಡಿದರೂ ಮಾಡದಿದ್ದರೂ ಈ 2 ವಸ್ತುಗಳನ್ನು ಖರೀದಿಸಿ ತಂದರೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯಗಳು ಬರುತ್ತವೆ. ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ. ಶಿವನ ಅನುಗ್ರಹವು ಲಭಿಸುತ್ತದೆ. ವರ್ಷವಿಡೀ ಹಣಕ್ಕೆ ಕೊರತೆಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ಮನೆಗೆ ತರಬೇಕಾದ ವಸ್ತುಗಳಲ್ಲಿ ಮೊದಲನೆಯದು ಯಾವುದು ಅಂದರೆ ಅರಿಶಿನ. ಈ ದಿನ ನಾವು ಅರಿಶಿನವನ್ನು ಮನೆಗೆ ತಂದರೆ ತುಂಬ ಒಳ್ಳೆಯದು. ಅರಿಶಿನವನ್ನು ಮನೆಗೆ ತಂದರೆ ಶಿವನು ನಮ್ಮನ್ನು ಇಷ್ಟಪಡುತ್ತಾನೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಸ್ವರೂಪ. ಅರಿಶಿನವನ್ನು ಇಂದು ಮನೆಗೆ ತರೋದ್ರಿಂದ ಸಾಕಷ್ಟು ಸಂಪತ್ತಿನ ಜೊತೆಗೆ ಉತ್ತಮ ಯೋಗಗಳು ಲಭಿಸುತ್ತವೆ. ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುವಂತೆ ಆ ಲಕ್ಷ್ಮೀ ದೇವಿ ನೋಡಿಕೊಳ್ತಾಳೆ. ಅರಿಶಿನವು ಮಂಗಳಕರ ಮತ್ತು ಶುಭಕರವಾದ್ದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿಲ್ಲ ಎಂದು ದುಃಖಿಸುವವರು, ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ಚಿಂತಿಸುವವರು ಈ ದಿನ ಅರಿಶಿನವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಡೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪುರಾಣಗಳ ಪ್ರಕಾರ ಇಂದು ಅರಿಶಿನವನ್ನು ಮನೆಗೆ ತಂದರೆ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಕೆಟ್ಟದ್ದು ಮನೆಯಿಂದ ಹೊರಗೆ ಹೋಗುತ್ತದೆ. ಅರಿಶಿನವನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು, ಅಥವಾ ಕಾಲುಗಳಿಗೆ ಹಚ್ಚಿಕೊಳ್ಳಬಹುದು, ಅಥವಾ ಪೂಜೆಗಳಿಗೆ ಉಪಯೋಗಿಸಿಕೊಳ್ಳಬಹುದು, ಅಥವಾ ಅಡುಗೆ ಮನೆಯಲ್ಲಿಟ್ಟುಕೊಂಡು ಅಡುಗೆಗಳಲ್ಲಿಯೂ ಬಳಸಬಹುದು. ನಿಮ್ಮ ಇಷ್ಟದಂತೆ ಹೇಗೆ ಬೇಕಾದರೂ ಬಳಸಬಹುದು. ಆದ್ದರಿಂದ ಈ ದಿನ ತಪ್ಪದೇ ಅರಿಶಿನವನ್ನು ಕೊಂಡು ಮನೆಗೆ ತಂದುಕೊಳ್ಳಿ. ನಾವು ಅರಿಶಿನದಿಂದ ಪರಿಹಾರ ಮಾಡೋಣ. ಸ್ವಲ್ಪ ಅರಿಶಿನವನ್ನು 1 ಲೋಟ ನೀರಿಗೆ ಹಾಕಿ ಈ ಅರಿಶಿನ ನೀರನ್ನು ಮನೆಯ ಹಾಲ್ನಲ್ಲಿ ಇಟ್ಟು ರಾತ್ರಿ ಇಡೀ ಹಾಗೆ ಬಿಟ್ಟು ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗೆ ಚೆಲ್ಲಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ದುರದೃಷ್ಟವೂ ಹೊರಗೆ ಹೋಗುತ್ತದೆ. ನೀವು ಅದೃಷ್ಟವಂತರಾಗುತ್ತೀರಿ. ಲಕ್ಷ್ಮೀ ದೇವಿ ಅನುಗ್ರಹಿಸಿ ಬೇಕಾದಷ್ಟು ಆಸ್ತಿ ಐಶ್ವರ್ಯವನ್ನು ನೀಡುತ್ತಾಳೆ. ಆದ್ದರಿಂದ ಅರಿಶಿನದಿಂದ ಈ ಪರಿಹಾರ ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ. ಅಷ್ಟೇ ಅಲ್ಲದೆ ಇಂದು ಅರಿಶಿನವನ್ನು ಮನೆಗೆ ತರೋದ್ರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ. ಇನ್ನು ಈ ದಿನದಂದು ಮನೆಗೆ ತರಬೇಕಾದ 2ನೇ ವಸ್ತು ಎಂದರೆ ಏಲಕ್ಕಿ. ಏಕೆಂದರೆ ಏಲಕ್ಕಿ ಯಾಕೆ ತರಬೇಕು ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ. ಅಮ್ಮನವರಿಗೆ ಏಲಕ್ಕಿಯನ್ನು ಮನೆಗೆ ತರುವುದು ಬಹಳ ಪ್ರೀತಿಯ ವಿಷಯ. ಈ ದಿನ ಏಲಕ್ಕಿಯನ್ನು ಮನೆಗೆ ತಂದರೆ ಅದೃಷ್ಟ ಮತ್ತು ಐಶ್ವರ್ಯ ಒಟ್ಟಿಗೆ ಬರುತ್ತವೆ. ಅಕ್ಷಯ ಸಂಪತ್ತು ನಮ್ಮದಾಗುತ್ತದೆ. ಅಮ್ಮನವರ ಕರುಣಾ ಕಟಾಕ್ಷಗಳು ಲಭಿಸುತ್ತವೆ. ಧನಲಾಭ ಉಂಟಾಗುತ್ತದೆ. ಅನೇಕ ಜನರು ಹಣದ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ. ಹಣ ಬರುತ್ತಿಲ್ಲ, ಸಂಪಾದಿಸಿದ್ದು ಉಳಿಯುತ್ತಿಲ್ಲ, ಎಷ್ಟೇ ಸಂಪಾದಿಸಿದ ನಮ್ಮ ಜೀವನ ಬದಲಾಗುತ್ತಿಲ್ಲ ಎಂದು ದುಃಖಪಡುತ್ತಾರೆ. ಇಂದು ಖಂಡಿತವಾಗಿಯೂ ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ. ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡುವ ಅಗತ್ಯವಿಲ್ಲ. 5 ರೂಪಾಯಿಗಳ ಏಲಕ್ಕಿ ಪ್ಯಾಕೆಟ್ ತಂದರೂ ಸಾಕು, ಬಹಳ ಒಳ್ಳೆಯ ಶುಭ ಫಲಿತಾಂಶ ಸಿಗುತ್ತದೆ.
ನಮ್ಮ ಜೀವನ ಬದಲಾಗುತ್ತದೆ. ಆದ್ದರಿಂದ ಇಂದು ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ. ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ದೇವರ ಫೋಟೋ ಮುಂದೆ ಏಲಕ್ಕಿ ಪ್ಯಾಕೆಟ್ನಿಂದ 4 ಏಲಕ್ಕಿಗಳನ್ನು ತೆಗೆದು ದೇವರ ಫೋಟೋ ಮುಂದೆ ಇಟ್ಟು ಪೂಜಿಸಿ. ಪೂಜೆ ಎಂದರೆ ಚಿಕ್ಕದಾಗಿ ಪೂಜೆ ಮಾಡಿ 4 ಏಲಕ್ಕಿಗಳನ್ನು ದೇವರ ಮುಂದೆ ಇಡಿ. ನಂತರ ಸಂಕಲ್ಪ ಹೇಳಿಕೊಳ್ಳಿ. ದೇವರೇ, ನನಗೆ ಹಣ ಬೇಕು, ನಮಗೆ ಹಣ ಪ್ರವಾಹದಂತೆ ಬರಬೇಕು, ಹಣಕ್ಕೆ ಕೊರತೆ ಇರಬಾರದು, ತೊಂದರೆಗಳು ದೂರವಾಗಬೇಕು ಎಂದು ಸಂಕಲ್ಪ ಹೇಳಿಕೊಳ್ಳಿ. ನಂತರ ಆ 4 ಏಲಕ್ಕಿಗಳನ್ನು ತೆಗೆದು ಮನೆಯವರೆಲ್ಲರೂ ಒಂದೊಂದು ತಿನ್ನಿ. 4 ಏಲಕ್ಕಿಗಳನ್ನು ಹಾಕಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಏಲಕ್ಕಿಗಳನ್ನು ಹಾಕಿ ನಂತರ ಒಬ್ಬೊಬ್ಬರು ಒಂದೊಂದು ಕಾಯಿಯನ್ನು ತಿನ್ನಿ. ಹೀಗೆ ತಿಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ, ಬೇಕಾದಷ್ಟು ಹಣ ಬರುತ್ತದೆ, ಸಂಪತ್ತು ಬರುತ್ತದೆ, ಯಾವುದೇ ಅಡೆತಡೆ ಇರುವುದಿಲ್ಲ, ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ, ಬೇಕಾದಷ್ಟು ಐಶ್ವರ್ಯ ಬರುತ್ತದೆ. ತಂದುಕೊಳ್ಳಲು ಸಾಧ್ಯವಾಗದವರು ಕನಿಷ್ಠ ಈ ಎರಡರಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಸಾಕು, ತಲೆಮಾರುಗಳವರೆಗೂ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ. ಇವು ಎರಡೇ ಅಲ್ಲ, ಈ ದಿನ ಡಮರುಗವನ್ನು ಖರೀದಿಸಿ ತಂದುಕೊಂಡ್ರೆ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಶಿವನಿಗೆ ಡಮರುಗ ಎಂದರೆ ತುಂಬ ಇಷ್ಟ. ಡಮರುಗ ಶಬ್ದ ಎಂದರೆ ಶಿವನಿಗೆ ಮಹಾಪ್ರೀತಿ. ಅದಕ್ಕಾಗಿಯೇ ಶಿವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ. ಡಮರುಗದಿಂದ ಹೊರಹೊಮ್ಮುವ ಶಬ್ದಗಳು ಭಾಷೆಯಾಗಿ ಮಾರ್ಪಟ್ಟಿವೆ. ಸನಾತನ ಧರ್ಮ ಹೇಳುತ್ತದೆ, ಶಿವನು ತಾಂಡವ ಮಾಡಿದಾಗ ಡಮರುಗವನ್ನು ನುಡಿಸುತ್ತಾನೆ. ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಳ್ಳಿ. ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ. ಆದ್ದರಿಂದ ಈ ದಿನ ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಂಡು ಪೂಜಾ ಕೋಣೆಯಲ್ಲಿಟ್ಟುಕೊಳ್ಳಿ. ಹೀಗೆ ಇಟ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ಲಭಿಸುತ್ತದೆ, ಲಕ್ಷ್ಮಿ ಕಟಾಕ್ಷ ಸಿಗುತ್ತದೆ. ಹೀಗೆ ತಂದ ಡಮರುಗವನ್ನು ಆಗಾಗ ಮನೆಯಲ್ಲಿ ನುಡಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತದೆ. ಹೀಗೆ ಡಮರುಗವನ್ನು ಮನೆಗೆ ತಂದುಕೊಳ್ಳುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತವೆ, ದಾರಿದ್ರ್ಯ ಹೋಗುತ್ತದೆ, ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಇನ್ನು ನೀವು ಸಾಸಿವೆಗಳನ್ನು ಸಹ ಖರೀದಿಸಬಹುದು. ಸಾಸಿವೆ ಅಂದರೆ ಕಪ್ಪು ಸಾಸಿವೆ ಇರುತ್ತದೆ ಅಲ್ವೇ, ಅದು. ಸಾಸಿವೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ್ದರಿಂದ ಸಾಸಿವೆಗಳನ್ನು ಮನೆಗೆ ತರಬೇಕು. ಸಾಸಿವೆಗಳನ್ನು ಮನೆಗೆ ತಂದರೆ ಆ ಸಾಸಿವೆಗಳ ಜೊತೆಗೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಸಾಸಿವೆಗಳನ್ನು ಮನೆಗೆ ತಂದ ನಂತರ ಆ ಸಾಸಿವೆಗಳಿಂದ ನೀವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಬಹುದು. ಇಲ್ಲದಿದ್ದರೆ ನೀವು ಇವುಗಳನ್ನು ಸಹ ಪ್ರತಿದಿನ ಅಡುಗೆಯಲ್ಲಿ ಬಳಸಬಹುದು. ಅದರಿಂದಲೂ ಫಲಿತಾಂಶಗಳಿರುತ್ತವೆ. ತದನಂತರ ದೇವಿಯ ಚಿತ್ರದ ಮುಂದೆ ಸ್ವಲ್ಪ ಸಮಯ ಇಟ್ಟು ನಂತರ ತೆಗೆದು ಹಾಕಿ ಅವರೊಂದಿಗೆ ಪರಿಹಾರ ಮಾಡಿಕೊಳ್ಳಬಹುದು. ಇಲ್ಲದಿದ್ದರೆ ಅಡುಗೆಯಲ್ಲಿ ಬಳಸಬಹುದು. ಇಂದು ಸಾಸಿವೆಯನ್ನು ಖರೀದಿಸಿ ತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಮಗೆ ಐಶ್ವರ್ಯವು ಲಭಿಸುತ್ತದೆ, ಉತ್ತಮ ಅಭಿವೃದ್ಧಿ ಇರುತ್ತದೆ, ಬಾಗಿಲುಗಳು ತೆರೆಯುವುದರ ಜೊತೆಗೆ ಹಣವು ನಮ್ಮ ಕಡೆಗೆ ಆಕರ್ಷಿತವಾಗಲು ಹೆಚ್ಚಿನ ಅವಕಾಶವಿರುತ್ತದೆ. ಆದ್ದರಿಂದ ಸಾಸಿವೆಯನ್ನು ತಪ್ಪದೆ ನಿಮ್ಮ ಮನೆಗೆ ತಂದುಕೊಂಡು ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಅಡುಗೆಯಲ್ಲಿ ಬಳಸಬಹುದು, ಪರಿಹಾರ ಮಾಡಲು ಬಳಸಬಹುದು. 1 ಚಮಚ ಸಾಸಿವೆಯನ್ನು ಗಾಜಿನ ಗ್ಲಾಸ್ನಲ್ಲಿ ಹಾಕಿ ನಂತರ ಆ ಗ್ಲಾಸ್ನಲ್ಲಿ ನೀರು ಹಾಕಿ ಆ ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಹಾಕಿ ನಂತರ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಆ ಗ್ಲಾಸನ್ನು ಕೈಯಲ್ಲಿಡಿದುಕೊಂಡು ಮನೆ ಸುತ್ತ ತಿರುಗಾಡಿ ಕೊನೆಯಲ್ಲಿ ಗಾಜನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿಡಿ. 24 ಗಂಟೆಗಳ ಕಾಲ ಹಾಗೆಯೇ ಬಿಡಿ. 24 ಗಂಟೆಗಳ ನಂತರ ಆ ನೀರನ್ನು ತೆಗೆದು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ. ಇಲ್ಲದಿದ್ದರೆ ಅದನ್ನು ಎಲ್ಲಿಯಾದರೂ ಚರಂಡಿಯಲ್ಲಿ ಹಾಕಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯ ದೂರವಾಗುತ್ತದೆ, ಹಣದ ಒಳಹರಿವು ಹೆಚ್ಚಾಗುತ್ತದೆ. ಈ ದಿನದಂದು ಎಲ್ಲರೂ ನೆನಪಿಟ್ಟುಕೊಂಡು ಈ 4 ವಸ್ತುಗಳಲ್ಲಿ 2 ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ. ಈ 4 ವಸ್ತುಗಳಲ್ಲಿ ನೀವು ಕೇವಲ 2 ವಸ್ತುಗಳನ್ನು ತಂದುಕೊಳ್ಳಿ. ನಿಮಗೆ ಯಾವುದು ಅವಶ್ಯಕವೋ ಅದನ್ನು ತಂದುಕೊಳ್ಳಿ. ಲಕ್ಷ್ಮೀ ದೇವಿಯ ಅನುಗ್ರಹ, ಶಿವನ ಅನುಗ್ರಹ ಸಿಗುತ್ತದೆ. ಆದ್ದರಿಂದ ಹೀಗೆ 2 ವಸ್ತುಗಳನ್ನಾದರೂ ನಿಮ್ಮ ಮನೆಗೆ ತಂದುಕೊಳ್ಳಿ. ಹಾಗೆ ತಂದುಕೊಂಡ್ರೆ ನಿಮಗೆ ಒಳ್ಳೆಯದು. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಕೋಟಿಗಟ್ಟಲೆ ಸಂಪತ್ತಿನ ಒಡೆಯರಾಗುತ್ತೀರಿ. ಇನ್ನು ನಿಮಗೆ ಕುಳಿತು ತಿಂದರೂ ತೀರದ ಆಸ್ತಿ ಸಿಗುತ್ತದೆ. ಅದೇ ರೀತಿ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ನೀಡುತ್ತಾಳೆ. ಆದ್ದರಿಂದ ನೀವು ಈ 2 ವಸ್ತುಗಳನ್ನು ತಂದುಕೊಳ್ಳಿ. ಶುಭ ಫಲಿತಾಂಶಗಳನ್ನು ಪಡೆಯಿರಿ, ಆನಂದದಿಂದ ಜೀವಿಸಿರಿ. ಶನಿಯಿಂದ ಶಶರಾಜಯೋಗ. ಈ ರಾಶಿಗೆ ರಾಜವೈಭೋಗ. ಶನಿ ತನ್ನದೇ ಆದ ಕುಂಭ ರಾಶಿಯಲ್ಲಿ ಚಲಿಸುತ್ತಿರುವುದರಿಂದ ಶಶರಾಜಯೋಗ ರೂಪುಗೊಳ್ಳುತ್ತಿದೆ. ಈ ರಾಜಯೋಗದಿಂದ ಯಾವ ರಾಶಿಯವರ ಬದುಕೆ ಬದಲಾಗಲಿದೆ? ನಿಮ್ಮ ರಾಶಿಗಿದೆಯಾ ಅದೃಷ್ಟದ ಬೆಂಬಲ? ಜ್ಯೋತಿಷದ ಪ್ರಕಾರ ಶಶರಾಜಯೋಗವು ಕರ್ಮಫಲದಾತ ಶನಿಯ ವಿಶೇಷ ಯೋಗವಾಗಿದೆ.
ಪ್ರಸ್ತುತ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿಯಿಂದ ಶಶ ರಾಜಯೋಗ ಸೃಷ್ಟಿಯಾಗಲಿದೆ. ಶನಿಯ ಚಲನೆಯಲ್ಲಿ ಬದಲಾವಣೆಯಾಗುವುದರಿಂದ ರೂಪುಗೊಳ್ಳುವ ಈ ರಾಜಯೋಗದಿಂದ ಯಾವ ರಾಶಿಯವರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕನ್ಯಾ ರಾಶಿ, ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಜೀವನ ಈ ಸಮಯದಲ್ಲಿ ಸುಧಾರಿಸಲಿದೆ. ನಿಮಗೆ ಹಣ ಗಳಿಸುವ ಯೋಗವಿದೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸಂಕಷ್ಟ ದೂರವಾಗುವುದರ ಜೊತೆಗೆ ಹೂಡಿಕೆಯಿಂದ ಲಾಭವಾಗಲಿದೆ. ವ್ಯಾಪಾರದಿಂದಲೂ ಸಹ ಲಾಭವಾಗುವುದು. ಕೆಲಸದಲ್ಲಿ ಪ್ರಗತಿ ಸಾಧಿಸುವುದರೊಂದಿಗೆ ಹೊಸ ಜವಾಬ್ದಾರಿಗಳು ದೊರಕುವುದು. ರಾಜಕಾರಣಿಗಳ ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗುವುದು. ನಿಮ್ಮ ಪ್ರೀತಿಯ ಜೀವನ ಶುಭವಾಗಿರುವುದು. ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ. ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಹೊಸ ಹೂಡಿಕೆ ಅವಕಾಶಗಳಿಂದ ಆರ್ಥಿಕ ಲಾಭಗಳಿರುತ್ತವೆ. ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದು. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಹೊಸ ಮನೆಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಸಾಧ್ಯತೆಗಳಿವೆ. ನಿಜವಾದ ಜೀವನ ಸಂಗಾತಿಗಾಗಿ ಒಂಟಿ ಜನರ ಹುಡುಕಾಟ ಪೂರ್ಣಗೊಳ್ಳುತ್ತದೆ. ಕಚೇರಿಯಲ್ಲಿ ತುಂಬ ಬಿಡುವಿಲ್ಲದ ವೇಳಾಪಟ್ಟಿ ಇರುತ್ತದೆ. ನೀವು ಹೊಸ ಕೆಲಸದ ಜವಾಬ್ದಾರಿಯನ್ನು ಪಡೆಯುತ್ತೀರಿ. ಕೆಲಸದ ಸವಾಲುಗಳು ಹೆಚ್ಚಾಗುತ್ತವೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ. ಧನುರಾಶಿ, ಧನುರಾಶಿಯವರ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಈ ಸಮಯದಲ್ಲಿ ಹೆಚ್ಚಾಗಲಿದೆ. ಕೆಲಸದ ಬಗ್ಗೆ ನಿಮ್ಮ ಶ್ರದ್ಧೆಯಿಂದ ಹೆಚ್ಚು ಹಣ ಗಳಿಸುವಿರಿ. ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಲಭಿಸುವುದು. ನಿಮ್ಮ ಕಠಿಣ ಪರಿಶ್ರಮದಿಂದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವಿರಿ. ಕೆಲಸದಲ್ಲಿರುವವರಿಗೆ ಪ್ರಗತಿ ಲಭಿಸುವುದು. ನಿಮ್ಮ ವ್ಯವಹಾರ ವಿಸ್ತಾರಗೊಳ್ಳುವುದು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ. ಅವಿವಾಹಿತರಿಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವುದು. ಹಳೆಯ ಆಸ್ತಿಯಿಂದ ಆರ್ಥಿಕ ಲಾಭವಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಪೋಷಕರ ಆರೋಗ್ಯದ ಕಡೆ ಗಮನ ಕೊಡಿ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ. ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ದೂರ ಪ್ರಯಾಣದ ಅವಕಾಶವಿರುತ್ತದೆ. ಹೊಸ ಆಸ್ತಿ ಖರೀದಿ ಕಾರ್ಯ ಸುಲಭವಾಗಿ ಮುಗಿಯಲಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪಾರ ಯಶಸ್ಸನ್ನು ಸಾಧಿಸುವರು. ಒಂಟಿ ಜನರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವನ್ನು ಸುಧಾರಿಸಲು ಪ್ರಯತ್ನಿಸಬೇಕು. ಮಕರ ರಾಶಿ, ಸಾಮಾಜಿಕ ಜೀವನದಲ್ಲಿ ಮಕರ ರಾಶಿಯವರ ಭಾಗವಹಿಸುವಿಕೆ ಹೆಚ್ಚಾಗುತ್ತದೆ. ಹಣ ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ. ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲಗೊಳ್ಳಲಿದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಲಭಿಸುವುದು. ವ್ಯಾಪಾರದಲ್ಲಿ ಹೊಸ ಯೋಜನೆಗಳಿಂದ ನಿಮ್ಮ ಆದಾಯ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದು. ಕೆಲಸದಲ್ಲಿ ನೀವು ಉತ್ತಮ ಸ್ಥಾನವನ್ನು ತಲುಪುವಿರಿ. ಮನೆಯವರ ಸಂಪೂರ್ಣ ಬೆಂಬಲ ಲಭಿಸುವುದು. ನಿಮಗೆ ಸಂತಾನ ಭಾಗ್ಯದ ಯೋಗವಿದೆ. ಮೇಲೆ ಹೇಳಿರುವ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ನಿಮ್ಮ ಅದೃಷ್ಟವು ಬದಲಾಗಲಿದೆ. ಶನಿಯಿಂದ ರೂಪುಗೊಳ್ಳುವ ಶಶ ರಾಜಯೋಗದಿಂದ ರಾಜರ ಜೀವನ ನಿಮ್ಮದಾಗುವುದು. ಇಂದು ಆದಾಯದಲ್ಲಿ ಹೆಚ್ಚಳವಾಗಲಿದೆ. ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣವು ಅನುಕೂಲಕರವಾಗಿರುತ್ತದೆ. ಹೊಸ ಯೋಜನೆಗೆ ಜವಾಬ್ದಾರಿ ಸಿಗಲಿದೆ. ವೃತ್ತಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುವಿರಿ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಆಯೋಜಿಸಬಹುದು. ಕೆಲವರು ಪ್ರವಾಸವನ್ನು ಯೋಜಿಸಬಹುದು. ಇದು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಕೆಲವರು ಹೊಸ ಫ್ಲಾಟ್ ಅಥವಾ ವಾಹನವನ್ನು ಖರೀದಿಸಬಹುದು. ಪ್ರೇಮ ಜೀವನದಲ್ಲಿ ಹೊಸ ರೋಚಕ ತಿರುವುಗಳಿರುತ್ತವೆ. ಸಂಬಂಧ ಕೊನೆಗೊಳ್ಳಲಿರುವ ಜನರು ಇಂದು ತಮ್ಮ ಸಂಬಂಧದಲ್ಲಿ ಹೊಸ ಭರವಸೆಯನ್ನು ಪಡೆಯುತ್ತಾರೆ. ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವು ಬಲವಾಗಿರುತ್ತದೆ. ಕುಂಭರಾಶಿ, ಇಂದು ಹಣದ ಒಳಹರಿವು ಹೆಚ್ಚಾಗುತ್ತದೆ. ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹೊಸ ಕೆಲಸವನ್ನು ಪ್ರಾರಂಭಿಸಲು ಉತ್ತಮವಾದ ದಿನ. ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣವಿರುತ್ತದೆ. ದೂರ ಪ್ರಯಾಣ ಮಾಡಲಾಗುವುದು. ಸಂಪತ್ತು ಮತ್ತು ಆಸ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯುತ್ತೀರಿ. ಅವಿವಾಹಿತರಿಗೆ ಇಂದು ಪ್ರಸ್ತಾವನೆ ಬರಬಹುದು. ಸಂಬಂಧದಲ್ಲಿರುವ ಜನರು ತಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ಸೂಕ್ಷ್ಮವಾಗಿರಬೇಕು. ಸಂಬಂಧದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಒಟ್ಟಿಗೆ ಸಂಬಂಧವನ್ನು ಬಲಪಡಿಸಲು ಪ್ರಯತ್ನಿಸಿ. ಆದಾಯದಲ್ಲಿ ಹೆಚ್ಚಳವಾಗಲಿದೆ. ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣವು ಅನುಕೂಲಕರವಾಗಿರುತ್ತದೆ. ಹೊಸ ಯೋಜನೆಗೆ ಜವಾಬ್ದಾರಿ ಸಿಗಲಿದೆ.
ವೃತ್ತಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುವಿರಿ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಆಯೋಜಿಸಬಹುದು. ಕೆಲವರು ಪ್ರವಾಸವನ್ನು ಯೋಜಿಸಬಹುದು. ಇದು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಕೆಲವರು ಹೊಸ ಫ್ಲ್ಯಾಟ್ ಅಥವಾ ವಾಹನವನ್ನು ಖರೀದಿಸಬಹುದು. ಪ್ರೇಮ ಜೀವನದಲ್ಲಿ ಹೊಸ ರೋಚಕ ತಿರುವುಗಳಿರುತ್ತವೆ. ಸಂಬಂಧ ಕೊನೆಗೊಳ್ಳಲಿರುವ ಜನರು ಇಂದು ತಮ್ಮ ಸಂಬಂಧದಲ್ಲಿ ಹೊಸ ಭರವಸೆಯನ್ನು ಪಡೆಯುತ್ತಾರೆ. ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವು ಬಲವಾಗಿರುತ್ತದೆ. ವೃಷಭ ರಾಶಿ. ಕಠಿಣ ಪರಿಶ್ರಮ ಮತ್ತು ಹೋರಾಟದ ನಂತರವೇ ವೃಷಭ ರಾಶಿಯವರು ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ಈ ಅವಧಿಯಲ್ಲಿ ನಿಮ್ಮ ಆದಾಯದ ಹೆಚ್ಚಳಕ್ಕೆ ಉತ್ತಮ ಅವಕಾಶಗಳು ಲಭಿಸಿದರೂ ಆ ಅವಕಾಶಗಳ ಸದುಪಯೋಗವನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ. ದಿನ ಕಳೆದಂತೆ ಪರಿಸ್ಥಿತಿ ಸುಧಾರಿಸುವುದು. ಈ ಅವಧಿಯಲ್ಲಿ ನಿಮಗೆ ಹಠಾತ್ ಧನ ಲಾಭವಾಗಲಿದೆ. ಹೊಸ ಆಸ್ತಿ ಮತ್ತು ವಾಹನವನ್ನು ಖರೀದಿಸುವ ಯೋಗವಿದೆ. ವೃಷಭ ರಾಶಿಯವರಿಗೆ ಇಂದು ವಿಶೇಷ ದಿನವಾಗಿರುತ್ತದೆ. ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯಲಿದೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗುತ್ತವೆ. ವ್ಯಾಪಾರದಲ್ಲಿ ಲಾಭ ಇರುತ್ತದೆ. ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವಿರಿ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಕೆಲವರಿಗೆ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗುವ ಅವಕಾಶ ದೊರೆಯುತ್ತದೆ. ಆಸ್ತಿಯನ್ನು ಖರೀದಿಸಲು ಬಯಸುವ ಜನರು ಇಂದು ಅವರು ಸುಲಭವಾಗಿ ಸಾಲವನ್ನು ಪಡೆಯುತ್ತಾರೆ. ಶೈಕ್ಷಣಿಕ ಕೆಲಸದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲಾಗುವುದು. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಇದು ಸಂಬಂಧದ ಬಂಧವನ್ನು ಬಲಪಡಿಸುತ್ತದೆ. ವೃಷಭ ರಾಶಿಯವರಿಗೆ ಇಂದು ವಿಶೇಷ ದಿನವಾಗಿರುತ್ತದೆ. ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯಲಿದೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಕೂಡ ಯಶಸ್ವಿಯಾಗುತ್ತವೆ. ವ್ಯಾಪಾರದಲ್ಲಿ ಲಾಭ ಇರುತ್ತದೆ. ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವಿರಿ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಕೆಲವರಿಗೆ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗುವ ಅವಕಾಶ ದೊರೆಯುತ್ತದೆ. ಆಸ್ತಿಯನ್ನು ಖರೀದಿಸಲು ಬಯಸುವ ಜನರು ಇಂದು ಅವರು ಸುಲಭವಾಗಿ ಸಾಲವನ್ನು ಪಡೆಯುತ್ತಾರೆ. ಶೈಕ್ಷಣಿಕ ಕೆಲಸದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲಾಗುವುದು. ಸಾಮಾಜಿಕ ಸ್ಥಾನಮಾನ ಅಥವಾ ಪ್ರತಿಷ್ಠೆ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ. ಇದು ಸಂಬಂಧದ ಬಂಧವನ್ನು ಬಲಪಡಿಸುತ್ತದೆ. ಸಿಂಹರಾಶಿ. ಸಿಂಹರಾಶಿಯ ಜನರು ಇಂದು ಲೆಕ್ಕವಿಲ್ಲದಷ್ಟು ಆದಾಯದ ಮೂಲಗಳಿಂದ ಆರ್ಥಿಕವಾಗಿ ಲಾಭ ಪಡೆಯುತ್ತಾರೆ. ಹೊಸ ತಂತ್ರದೊಂದಿಗೆ ಮಾಡಿದ ಕೆಲಸಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ. ನೀವು ಹಿರಿಯ ಸಹೋದರ ಸಹೋದರಿಯರಿಂದ ಬೆಂಬಲವನ್ನು ಪಡೆಯುತ್ತೀರಿ. ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ. ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ. ಇದು ನಿಮ್ಮ ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರಿಸುತ್ತದೆ. ಇಂದು ನೀವು ಪ್ರಯಾಣ ಮಾಡುವಾಗ ಅಥವಾ ಕಚೇರಿಯ ಸಮಾರಂಭದಲ್ಲಿ ಯಾರಿಗಾದರೂ ಪ್ರೀತಿಯನ್ನು ಅನುಭವಿಸಬಹುದು. ದಾಂಪತ್ಯ ಜೀವನದಲ್ಲಿ ಸಂತಸದ ವಾತಾವರಣವಿರುತ್ತದೆ. ಸ್ನೇಹಿತರೆ, ಈ ಕಾಲದಲ್ಲಿ ಸಾಲ ಮಾಡದೆ ಜೀವಿಸುವುದು ತುಂಬ ಕಷ್ಟ. ಒಂದಲ್ಲ ಒಂದು ಸಮಸ್ಯೆಗೆ ಸಾಲ ಮಾಡಿ ಆ ಸಾಲಗಳಿಂದ ಹೊರಬರಲಾಗದೆ, ಋಣಬಾಧೆಗಳಿಂದ ಮುಕ್ತಿ ದೊರೆಯದೆ ಮತ್ತೊಂದು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ. ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯಾದ ಸಾಲವಾದರೆ, ಶ್ರೀಮಂತರಿಗೆ ಮತ್ತೊಂದು ವಿಧವಾದ ಸಾಲಗಳು ಇದ್ದೇ ಇರುತ್ತದೆ. ಈ ರೀತಿಯ ಸಾಲ ಋಣಬಾಧೆಗಳಿಂದ ಅತಿ ಸುಲಭವಾಗಿ ಹೊರಬರಲು ಈ ಎರಡು ದೇವರ ಮೊರೆ ಹೋಗಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನರಸಿಂಹ ಸ್ವಾಮಿಯ ಅನುಗ್ರಹದಿಂದ ಯಾವ ರೀತಿಯಾಗಿ ಸಾಲಗಳನ್ನು ತೀರಿಸಲು ದಾರಿ ಸಿಗುತ್ತದೆ, ಯಾವ ವಿಶೇಷ ಎರಡು ಪರಿಹಾರಗಳನ್ನು ಪಾಲಿಸಬೇಕು, ಕಠಿಣ ಸಾಲದ ಸುಳಿಯಿಂದ ಹೊರಬರಲು ಅಕ್ಕಿ ಹಿಟ್ಟಿನಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಇನ್ನು ಸಾಕ್ಷಾತ್ ಪಾರ್ವತಿ ದೇವಿ ರಾವಣನಿಗೆ ಹೇಳಿದ ಈ ಎರಡು ವಸ್ತುಗಳಲ್ಲಿ ಒಂದನ್ನ ಬಲಗೈಗೆ ಕಟ್ಟಿ ಇನ್ನೊಂದನ್ನ ಮನೆಯ ಈ ಜಾಗದಲ್ಲಿಟ್ಟರೆ ಅದೃಷ್ಟ ಸದಾ ನಿಮ್ಮ ಜೊತೆಯಲ್ಲಿರುತ್ತದೆ. ಹಣಕಾಸಿನ ಅನೇಕ ವಿಧವಾದ ಕಷ್ಟಗಳಿಂದ ಈ ಎರಡು ವಸ್ತುಗಳೇ ನಿಮ್ಮನ್ನ ಕಾಪಾಡುತ್ತದೆ. ಪಾರ್ವತಿ ದೇವಿ ತಿಳಿಸಿದ ಆ ಎರಡು ವಿಶೇಷ ವಸ್ತುಗಳು ಯಾವುವು, ಯಾವ ದಿನ ಈ ವಸ್ತು ಮನೆಗೆ ಬಂದರೆ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ.
ಹಣದ ಕಷ್ಟಗಳು ಕುತ್ತಿಗೆಗೆ ಬಂದಾಗ ಜೀವನವೇ ಬೇಡ ಅನ್ನಿಸುತ್ತದೆ. ಒಂದು ಕಡೆ ಸಾಲದಿಂದ ತುಂಬಿದ ಜೀವನ, ಇನ್ನೊಂದು ಕಡೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ. ಮಾಡುವ ಕೆಲಸಗಳಿಂದ ಅದೃಷ್ಟವೇ ಇರುವುದಿಲ್ಲ. ಎಲ್ಲದರಲ್ಲೂ ನಷ್ಟ. ಹೀಗಿರುವಾಗ ಹಣದ ಸಮಸ್ಯೆಯಿಂದ ಬೇಗ ಹೊರಬರಲು ಪ್ರತಿದಿನ ಶಂಖಕ್ಕೆ ನೀರನ್ನು ತುಂಬಿಸಿ ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ತುಳಸಿ ದೇವಿ, ಲಕ್ಷ್ಮಿ ಹಾಗೂ ಶ್ರೀಮನ್ನಾರಾಯಣನನ್ನು ಸ್ಮರಿಸಬೇಕು. ಹೀಗೆ ಮಾಡುತ್ತಾ ಬಂದರೆ ಧನಲಾಭ ಉಂಟಾಗುತ್ತದೆ. ನೀವು ತಿಳಿದು ತಿಳಿಯದೇ ಮಾಡಿದ ತಪ್ಪುಗಳು ಆ ಶಂಖದ ನೀರಿನಿಂದ ವಿಶೇಷವಾಗಿ ಕಡಿಮೆಯಾಗುತ್ತಾ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ. ಇದರಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ. ಹಾಗೆಯೇ ಮಹಾಲಕ್ಷ್ಮೀ ದೇವಿಯ ವಿಗ್ರಹ ಮನೆಯಲ್ಲಿತ್ತು ಅನ್ನೋದಾದರೆ ಶಂಖದ ನೀರಿನಿಂದ ಅಭಿಷೇಕ ಮಾಡಿ ನಂತರ ಪೂಜೆ ಮಾಡಿ. ಮಹಾಲಕ್ಷ್ಮೀ ದೇವಿಗೆ ಶಂಖವೆಂದರೆ ಬಲು ಪ್ರೀತಿ. ಲಕ್ಷ್ಮಿ ಅಂಶವಿರುವ ವಸ್ತುಗಳಲ್ಲಿ ಶಂಖವು ಕೂಡ ಒಂದು. ಶ್ವೇತವರ್ಣದಲ್ಲಿನ ಶಂಖದಿಂದ ಈ ಕೆಲಸವನ್ನು ಮಾಡುತ್ತಾ ಬಂದರೆ ಮನೆಯ ಯಜಮಾನ ಹಾಗೂ ಮನೆಯ ಯಜಮಾನಿಗೆ ಮಾಡುವ ವ್ಯಾಪಾರ ವ್ಯವಹಾರ ಉದ್ಯೋಗ ರಂಗದಲ್ಲಿ ಅಪಾರ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಹಣದ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಸಾಲದ ಕಷ್ಟದಿಂದ ಹೊರಬರಲು ಈ ಎರಡು ದೇವರ ಪಾದವನ್ನು ಹಿಡಿಯಲೇಬೇಕು. ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವರನ್ನ ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ದರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು. ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ. ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು. ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ. ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು. ಒಂದು ಕೆಲಸದಿಂದ ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ. ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ, ಎರಡನೆಯದು ದೀಪಾರಾಧನೆ, ಮೂರನೆಯದು ಪ್ರದಕ್ಷಿಣೆ. ಇವಿಷ್ಟನ್ನು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು, ತಂದೆ, ನಿನ್ನನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಬೇಕು. ಈ ನಿಯಮವನ್ನು, ಈ ಕೆಲಸಗಳನ್ನು ನೀವು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡಬೇಕು. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು. ಇಲ್ಲ, ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ 3 ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ. ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ, 3 ಅಥವಾ 5 ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು. ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು. ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ 9 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು. ನರಸಿಂಹ ದೇಗುಲದಲ್ಲೂ ಕೂಡ 9 ಬತ್ತಿಗಳ ದೀಪಾರಾಧನೆಯನ್ನು ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ, ಅದನ್ನು ಪಠಿಸಿ.
ಅಥವಾ ಕೇಳಿ. ಇದರಿಂದ ಭೂಮಿ, ಆಸ್ತಿ, ಹಣ, ಆರೋಗ್ಯ, ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ. ಸಾಲಗಳು ಕಳೆಯಬೇಕು, ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ. ಸಾಲಗಳಿರಲಿ ಇಲ್ಲದಿರಲಿ, ದುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆಗಿರಬಹುದು, ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಹಣ ಖರ್ಚಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ. ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ. ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು, ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ ಎರಡು ವಿಶೇಷ ಪರಿಹಾರವನ್ನು ಪಾಲಿಸಬೇಕು. ಸಾಧ್ಯವಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು 5 ಮಂಗಳವಾರ ಮಾಡಿಸಿ. ಇಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ಸಾಕ್ಷಾತ್ ಪಾರ್ವತಿ ದೇವಿಯು ರಾವಣನಿಗೆ 2 ಶಕ್ತಿಶಾಲಿಯಾದಂಥ ಪರಿಹಾರಗಳನ್ನು ತಿಳಿಸಿದ್ರು. ಆ 2 ಪರಿಹಾರಗಳನ್ನು ರಾವಣನು ತನ್ನ ಪತ್ನಿಯಾದ ಮಂಡೋದರಿಗೆ ತಿಳಿಸಿದ್ದನು. ಆ 2 ಪರಿಹಾರಗಳಲ್ಲಿ ಮೊಟ್ಟ ಮೊದಲನೆಯ ಪರಿಹಾರ ಯಾವುದೆಂದರೆ ಬಾಳೆ ಎಲೆಯನ್ನು ಮನೆಗೆ ತರಬೇಕು. ಆ ಎಲೆಯನ್ನು ಚಿಕ್ಕದಾಗಿ ಕತ್ತರಿಸಿ ಶಿವ ಪಾರ್ವತಿಯರ ಮುಂದಿಟ್ಟು ಪೂಜಿಸಬೇಕು. ನಂತರ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಕಟ್ಟಿ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಬೇಕು. ನೀವು ಪೂಜೆ ಮಾಡಿದ ಬಾಳೆ ಎಲೆಯ ಚಿಕ್ಕ ಭಾಗವನ್ನು ಹಳದಿ ವಸ್ತ್ರಕ್ಕೆ ಹಾಕಿದ ಮೇಲೆ ಅದನ್ನು ಚಿಕ್ಕದಾಗಿ ಕಟ್ಟಿ ಒಂದು ತಾಯ್ತದ ಒಳಗೆ ಸೇರಿಸಿ ಅರಿಶಿನದ ದಾರದಿಂದ ನಿಮ್ಮ ಬಲಗೈಗೆ ತೋಳಿನಲ್ಲಿ ಕಟ್ಟಬೇಕು. ಈ ಒಂದು ವಸ್ತು ನಿಮ್ಮನ್ನು ಹಣದ ಸಮಸ್ಯೆಯಿಂದ ನರಳುವುದನ್ನು ತಪ್ಪಿಸುತ್ತದೆ. ಸದಾ ನಿಮ್ಮ ಜೊತೆ ಅದೃಷ್ಟ, ದೈವ ಬಲ ಇರುವಂತೆ ಮಾಡುತ್ತದೆ. ಬಲತೋಳಿಗೆ ಈ ತಾಯ್ತವನ್ನು ಕಟ್ಟಿಕೊಳ್ಬಹುದು. ಈ ಪರಿಹಾರವನ್ನು ಒಂದು ಸಲ ಮಾಡಿ ನೋಡಿ, ನಿಮ್ಮೆಲ್ಲ ಸಾಲಗಳು ಒಂದೊಂದಾಗಿ ತೀರುತ್ತಾ ಬರುತ್ತದೆ. ಹಣದ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಾರ್ಗಗಳು ತೆರೆಯುತ್ತವೆ. ಸರ್ವರಂಗದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ. ಆದರೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು. ಕೈಗೆ ಈ ತಾಯ್ತ ಕಟ್ಟಿಕೊಳ್ಳುವ ತನಕ ಯಾರೊಂದಿಗೂ ಮಾತನಾಡಬಾರದು. ಈ ಪರಿಹಾರ ಮಾಡುತ್ತಾ ಕೈಗೆ ಕಟ್ಟಿದ ತಾಯ್ತದ ಶಕ್ತಿ ಕಡಿಮೆಯಾಗುತ್ತಿದೆ ಎಂದಾಗ ಯಾವುದಾದರೂ ಮರಕ್ಕೆ ಆ ತಾಯ್ತವನ್ನು ಕಟ್ಟಿ ಮತ್ತೆ ಹೊಸ ತಾಯ್ತವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕು. ಇನ್ನು ಎರಡನೆಯದಾಗಿ ಪಾರ್ವತಿ ದೇವಿಯು ರಾವಣನಿಗೆ ತಿಳಿಸಿದಂತಹ ಮತ್ತೊಂದು ಪರಿಹಾರ ಯಾವುದೆಂದರೆ ದರ್ಬೆ ಕಡ್ಡಿಗಳನ್ನು ಮನೆಗೆ ತರಬೇಕು. ಗ್ರಹಣ ಕಾಲದಲ್ಲಿ ಬಳಸುವ ದರ್ಬೆಯನ್ನು ಮನೆಗೆ ತಂದು ಒಂದು ವಿಶೇಷ ವಿಧಾನವನ್ನು ಪಾಲಿಸಬೇಕು. ದರ್ಬೆ ಕಡ್ಡಿಯನ್ನು ಒಂದು ಕೆಂಪು ಬಣ್ಣದ ವಸ್ತ್ರಕ್ಕೆ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಧೂಪವನ್ನು ತೋರಿಸಬೇಕು. ನೀವು ಇಟ್ಟಂತಹ ದರ್ಬೆಯ ಮೂಟೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿರಬೇಕು. ವಾರದಲ್ಲಿ 2 ರಿಂದ 3 ಬಾರಿ ಆ ಮೂಟೆಗೆ ಧೂಪವನ್ನು ತೋರಿಸಬೇಕು. ಇದರಿಂದ ವಿಶೇಷವಾಗಿ ನಿಮಗೆ ವಿಪರೀತವಾಗಿ ಧನಲಾಭವಾಗುತ್ತದೆ. ಮನೆಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ. ಸಾಲಗಳು ತೀರಿ ಖರ್ಚುಗಳು ಕಡಿಮೆಯಾಗುತ್ತದೆ. ಧರ್ಮ ಮಾರ್ಗದಲ್ಲಿ ಹಣ ಸಂಪಾದಿಸುವಂತಹ ದಾರಿ ಹಾಗೂ ಅವಕಾಶಗಳು ಹೆಚ್ಚಾಗಿ ನಿಮಗೆ ಕಾಣಿಸುತ್ತದೆ. ಅದೃಷ್ಟದ ಜೊತೆಗೆ ಮಹಾಶಿವ ಹಾಗೂ ಪಾರ್ವತಿ ದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಈ 2 ಪರಿಹಾರಗಳನ್ನು ಸ್ವತಃ ಪಾರ್ವತಿ ದೇವಿಯು ರಾವಣನಿಗೆ ಹೇಳಿದ್ದರೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಕಪ್ಪು ಅಕ್ಕಿಯನ್ನು ಮನೆಗೆ ತಂದು ಒಂದು ಚಿಕ್ಕ ಡಬ್ಬಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ಟರೆ ಧನಾಕರ್ಷಣೆಯಾಗುತ್ತದೆ. ಹಣದ ಎಲ್ಲ ಸಮಸ್ಯೆಗಳು ಮನೆಯಲ್ಲಿ ಹಂತ ಹಂತವಾಗಿ ಕಡಿಮೆಯಾಗುತ್ತದೆ. ನೆಗೆಟಿವ್ ಶಕ್ತಿಯನ್ನು ದೂರ ಮಾಡಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡುವಂಥ ವಿಶೇಷ ಶಕ್ತಿ ಕಪ್ಪು ಹಕ್ಕಿಗಿದೆ. ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು. 7 ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ. ಹಣದ ನಷ್ಟಗಳಿಂದ, ಸಾಲಗಳಿಂದ ಜೀವನ ಸಾಕಾಗಿದ್ದರೆ 7 ಶನಿವಾರಗಳಂದು ಈ ಕೆಲಸವನ್ನು ಮಾಡಿ ನೋಡಿ, ಜೀವನ ಸಂಪೂರ್ಣ ಬದಲಾಗುತ್ತದೆ. 7 ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು. ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು.
ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದ್ರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ, ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು